ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಸ್ವಾಗತ. ನಮ್ಮ ಇವತ್ತಿನ ಸುದ್ದಿ ಮಹದಾಯಿ ರಿವರ್ ಡಿಸ್ಪ್ಯೂಟ್, ಅಥವಾ ಇದು ಪದೇ ಪದೇ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಏನಿದು ಮಹದಾಯಿ ರಿವರ್ ಡಿಸ್ಪ್ಯೂಟ್ ಅಥವಾ ನದಿ ಒಂದು ಬಿಕ್ಕಟ್ಟು ಏನು ಅನ್ನೋದನ್ನು ನೋಡೋಣ. ಸೊ ಈ ಒಂದು ಬಿಕ್ಕಟ್ಟು ಇರತಕ್ಕಂತಹದ್ದು ಕರ್ನಾಟಕ, ನಮ್ಮ ರಾಜ್ಯ ಆದಂಥ ಕರ್ನಾಟಕ, ಓಕೆ, ಮತ್ತು ಗೋವಾ ಮತ್ತು ನಮ್ಮ ನೆರೆಯ ಮಹಾರಾಷ್ಟ್ರ, ಈ ಮೂರು ರಾಜ್ಯಗಳ ಮಧ್ಯೆ ಈ ಒಂದು ನದಿ ನೀರು ಹಂಚಿಕೆ ಬಿಕ್ಕಟ್ಟು ಇರತಕ್ಕಂತಹದ್ದು. ಓಕೆ, ಕೆಲವೊಂದ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ ರಾಜ್ಯಗಳ ಮಧ್ಯೆ ಅಂತೇಳಿ. ಯೂಶ್ವಲಿ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಜಾಸ್ತಿ ಇರ್ತದೆ. ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಹರಿವು ಹರಿಯೋದಕ್ಕೆ ಇದರ ಸುದ್ದಿ ಇರೋಲ್ಲ, ಬಟ್ ನೆನ್ಪಿಟ್ಕೋರಿ, ಮೂರು ಇರ್ತವೆ: ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಮೂರು ನದಿಗಳು ಈ ಒಂದು ಬಿಕ್ಕಟ್ಟಿನಲ್ಲಿ ಇರತಕ್ಕಂತಹದ್ದು. ಸೊ ಇದು ನಮ್ಮ ಮಹದಾಯಿ ನದಿ. ಓಕೆ, ಮಹದಾಯಿ ನದಿ, ಇದರ ನದಿ ನೀರು ಹಂಚಿಕೆಯ ಒಂದು ಬಿಕ್ಕಟ್ಟು ಇದೆ. ಸೊ ಈ ಮಹದಾಯಿ ನದಿಗೆ ಇನ್ನೊಂದು ಹೆಸರಿದೆ. ಓಕೆ, ಇನ್ನೊಂದು ಹೆಸರು, ಅದನ್ನು ಮಾಂಡೋವಿ ಅಂತ ಕರೀತಾರೆ. ಗೋವಾದಲ್ಲಿ ಇದೇ ನದಿಗೆ ಏನಂತಾರೆ ಅಂದರೆ ಮಾಂಡೋವಿ ಅಂತ ಕರೀತಾರೆ. ಕೆಲವೊಂದ್ಸರಿ ಎಕ್ಸಾಮಲ್ಲಿ ಕೇಳ್ಬೋದು, ಮಾಂಡೋವಿ ಅಂದರೆ ಯಾವ ನದಿ? ಅದು ಮಹದಾಯಿ ನದಿನೇ ಆಗಿರ್ತದೆ ಅಂಥೇಳಿ. ಓಕೆ, ಸೊ ಈ ಮಹದಾಯಿ ನದಿಯ ಒಂದು ಮೂಲ, ಒಂದು ಒರಿಜಿನ್ ನೋಡಿದ್ರೆ, ಈ ಮಹದಾಯಿ ನದಿ ಹುಟ್ಟುಕಂಥದ್ದು, ಇದರ ಹುಟ್ಟು ಏನಿದೆ, ಓಕೆ, ಸೊ ಇದು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ, ಓಕೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ಅಂತೇಳಿ ಇದು ಹುಟ್ಟುತ್ತದೆ. ಓಕೆ, ಸೊ ಎಲ್ಲಿ? ಪಶ್ಚಿಮ ಘಟ್ಟಗಳಲ್ಲಿ, ವೆಸ್ಟರ್ನ್ ಘಾಟ್ಸ್. ಓಕೆ, ನೆನಪಿರಲಿ, ಮಹದಾಯಿ ನದಿ ಕೆಲವೊಂದ್ಸರಿ ನೀವು ಇದು ಗೋವಾ ಮಹಾರಾಷ್ಟ್ರ ಜೊತೆಗೆ ಬಿಕ್ಕಟ್ಟೈತಿ ಅಂತೇಳಿ ಕರ್ನಾಟಕದ ಹುಟ್ಟಲ್ಲ ಅಂತ ಅನ್ಕೋಬೇಡ್ರಿ. ಮಹದಾಯಿ ಹುಟ್ಟೋದ ಕರ್ನಾಟಕದ ಬೆಳಗಾವಿನಲ್ಲಿ, ನಮ್ಮ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸಲ್ಲಿ ಇದು ಹುಟ್ಟುತ್ತದೆ. ಓಕೆ, ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟಿ ಅಲ್ಲಿಂದ ಇದು ಒಂದು ಸ್ವಲ್ಪ ಹರಿವು ಮಹಾರಾಷ್ಟ್ರ, ಆಮೇಲೆ ಸಂಪೂರ್ಣ ಗೋವಾಕ್ಕೆ ಹರಿದು ಕೊನೆಗೆ ಅರೇಬಿಯನ್ ಸಿಯನ್ನು ಸೇರ್ತದೆ. ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ ಈ ನಮ್ಮ ಮಹದಾಯಿ ನದಿ. ಓಕೆ, ಸೊ ಇಲ್ಲಿ ನೋಡಿರಿ, ಈ ಒಂದು ಫಿಗರ್ ನೋಡಿರಿ ಗೊತ್ತಾಗುತ್ತೆ ನಿಮಗೆ. ಈ ಮಹದಾಯಿ ನದಿ ಏನಿದೆಯಲ್ಲ, ಸೊ ಇಲ್ಲಿದೆ ನೋಡಿ ಮಹದಾಯಿ ನದಿ. ಸೊ ಇದು ಇಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ, ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತದೆ, ಪಶ್ಚಿಮ ಘಟ್ಟದಲ್ಲಿ. ಓಕೆ, ಸೊ ಇಲ್ಲಿಂದ ಗೋವಾ ಹರಿತದೆ. ಒಂದಿಷ್ಟು ಸಣ್ಣ ಸಣ್ಣ ಹರಿವು ಮಹಾರಾಷ್ಟ್ರಕ್ಕೆ ರಿಲೇಟಿವ್ ಇರೋದ್ರಿಂದ ಇದು ಮಹಾರಾಷ್ಟ್ರಕ್ಕೂ ಸಂಬಂಧಿಸ್ತಕ್ಕಂತಹದ್ದು. ಓಕೆ, ಸೊ ಇಲ್ಲಿಂದ ಹುಟ್ಟಿ ಹಿಂಗೆ ಹೋಗುತ್ತೆ, ಗೋವಾ ಹರಿದು ಅಲ್ಲಿಂದ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಓಕೆ, ಸೊ ಇಲ್ಲಿ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇದು ಸುಮಾರು 35 ಕಿಲೋಮೀಟರ್ ಹರಿತದೆ. ಓಕೆ, ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಹರಿವು ಹರಿದು ಹೋಗತ್ತೆ ಇಲ್ಲಿ. ಓಕೆ, ಇನ್ನು ಉಳಿದಿದ್ದೆಲ್ಲ ಕಂಪ್ಲೀಟ್ಲಿ ಗೋವಾದಲ್ಲಿ ಹರಿದು ಅಲ್ಲಿಂದ ಅರೇಬಿಯನ್ ಸಿಯನ್ನು, ಅರಬ್ಬಿ ಸಮುದ್ರವನ್ನು ಸೇರ್ತತಿ ಅಂಥೇಳಿ. ಸೊ ಈಗ ಏನಿದು ಬಿಕ್ಕಟ್ಟು ಅಂತೇಳಿ ನೋಡೋಣ. ವಾಟ್ ಈಸ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ಗೋವಾ? ಇದು ನೋಡಿದರೆ ಇಲ್ಲಿ ನೋಡಿ, ಇದು ಮಹದಾಯಿ ನದಿ ಇದೆ. ಓಕೆ, ಸೊ ಈಗ ನಮ್ಮ ಕರ್ನಾಟಕ ಏನು ಮಾಡಬೇಕಂತಿದೆ ಅಂತ ಹೇಳಿದ್ರೆ, ಇದು ಮಹದಾಯಿ ನದಿ. ಓಕೆ, ಇಲ್ಲಿಂದ ಹರಿದು ಗೋವಾಕ್ಕೆ ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ನಮ್ಮ ಮಲಪ್ರಭಾ ನದಿ ಇದೆ. ಓಕೆ, ಇಷ್ಟು. ಸೊ ಇಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ, ಓಕೆ, ಕುಡಿಯೋ ನೀರು ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರು ಬೇಕು, ಇಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ, ಈ ಮಹದಾಯಿ ನದಿಯಿಂದ ಇಲ್ಲಿ ಕಳಸ ಅಂತ ಒಂದು ನಾಲೆ, ಬಂಡೂರಿ ಅಂತ ಹೇಳಿ ಒಂದು ನಾಲೆ, ಸೊ ಇವುಗಳನ್ನು ನಿರ್ಮಿಸಿ ಇಲ್ಲಿಂದ, ಈ ಮಹದಾಯಿ ನದಿಯಿಂದ ನೀರನ್ನು ಹರಿಸಬೇಕು. ಇಲ್ಲಿ ಕೂಡ ಇಲ್ಲಿಂದ ಇಲ್ಲಿ ಹರಿಸಬೇಕು, ಮಲಪ್ರಭೆಗೆ ಹರಿಸಬೇಕು. ಓಕೆ, ಮಲಪ್ರಭೆಗೆ ಹರಿಸಿದಾಗ ಈ ಹರಿವಾಗ ಇಲ್ಲಿರೋದಲ್ಲ ನಾಲೆ, ಇಲ್ಲಿನ ಜನ ಉಪಯೋಗಿಸ್ತಾರೆ, ಇಲ್ಲಿನ ಜನನೂ ಉಪಯೋಗಿಸ್ತಾರೆ. ಓಕೆ, ಆಮೇಲೆ ಮಲಪ್ರಭೆಗೆ ಸೇರ್ತದೆ. ಮಲಪ್ರಭೆಗೆ ಸೇರಿದಾಗ ಇಲ್ಲಿರ್ತಕ್ಕಂಥ ಜನಗಳು ಸಹಿತ ಇದನ್ನು ಉಪಯೋಗ ಮಾಡ್ಕೋಬೋದು ಅಂತ ಉದ್ದೇಶದಿಂದ ನಮ್ಮ ಕರ್ನಾಟಕ ಇದರ ಒಂದು ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ನಾವೇನು ಹೇಳ್ತೀವಿ ಅಂದರೆ, ಇಟ್ ಈಸ್ ದ ಕಳಸ ಆ್ಯಂಡ್ ಬಂಡೂರಿ ಪ್ರಾಜೆಕ್ಟ್. ಓಕೆ, ಕಳಸಾ ಬಂಡೂರಿ ನಾಲೆ ಅಂತ ಹೇಳ್ತೀವಿ. ಸೊ ಈಗ ನಾವು ಮಹದಾಯಿ ನದಿಯಿಂದ ಒಂದಿಷ್ಟು ನೀರನ್ನು ಹರಿಸಿ ಈ ಕಳಸ ಮತ್ತು ಬಂಡೂರಿ ಮೂಲಕ ಮಲಪ್ರಭೆಗೆ ಸೇರಿಸಬೇಕು. ಸೊ ಅದರಿಂದ ನಮಗೆ ಹುಬ್ಬಳ್ಳಿ ಧಾರವಾಡ, ಓಕೆ, ಹುಬ್ಬಳ್ಳಿ ಮತ್ತು ಧಾರವಾಡ, ಕೆಲವೊಂದ್ಸರಿ ಇದನ್ನು ಕೇಳ್ತಾರೆ ಯಾವ್ಯಾವ ಜಿಲ್ಲೆಗೆ ಸಹಾಯ ಆಗ್ತದೆ ಅಂಥೇಳಿ. ಓಕೆ, ಬೆಳಗಾವಿ ಮತ್ತು ಗದಗ. ಸೊ ಈ 4 ಜಿಲ್ಲೆಗಳಿಗೆ ಸಹಾಯವಾಗಂಗೆ ನಾವು ನೀರನ್ನು ಹರಿಸಬೇಕು. ಯಾಕಂದರೆ ಈ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗದಗ, ಸೊ ದೀಸ್ ಆರ್ ದ ಡ್ರಾಟ್ ಪ್ರೋನ್ ರೀಜಿಯನ್ಸ್. ಓಕೆ, ಡ್ರಾಟ್ ಪ್ರೋನ್ ಅಂದರೆ ಬರಗಾಲ ಪೀಡಿತ ಪ್ರದೇಶಗಳಿವು. ಸೊ ಅಲ್ಲಿಗೆ ಅದನ್ನು ನಾವು ನೀರು ಹರಿಸಬೇಕು. ಯಾಕಂದರೆ ಬಹುಪಾಲು ನೀರೇನಿದೆ ಗೋವಾಕ್ಕೆ ಹೋಗುತ್ತೆ, ಅಲ್ಲಿಂದ ಸೀದಾ ಅರಬ್ಬಿ ಸಮುದ್ರ ಸೇರಿಬಿಡುತ್ತೆ. ಓಕೆ, ಸಮುದ್ರಕ್ಕೆ ಸೇರಿದಂಥ ನೀರು ಅಷ್ಟೊಂದು ಉಪಯೋಗ ಆಗಲ್ಲ ಅನ್ನೋ ಉದ್ದೇಶದಿಂದ ನಾವು ಆ ನೀರನ್ನು ಉಪಯೋಗಿಸಬೇಕು ಅನ್ನೋ ಉದ್ದೇಶ. ಆದರೆ ಇದಕ್ಕೆ ಗೋವಾದ ತಕರಾರಿದೆ. ಓಕೆ, ಗೋವಾ ಅವ್ರು ಏನು ತಕರಾರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಅಲ್ಲಿ ನೀರನ್ನು ಹರಿಸಿದರೆ, ಸೊ ಅದು ಗೋವಾಕ್ಕೆ ಬರ್ತಕ್ಕಂತಹ ನೀರೇನಿದೆಯಲ್ಲ, ನೀರಿನ ಮಟ್ಟ, ಓಕೆ, ಅದು ಕಡಿಮೆ ಆಗಿಬಿಡುತ್ತೆ ಅಂಥೇಳಿ, ನಮಗೆ ಕಡಿಮೆ ಆಕತಿ. ಆಮೇಲೆ ಅಲ್ಲಿಂದ ನಮಗೆ ಸಮುದ್ರಕ್ಕೆ ಸೇರೋದು ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಮುದ್ರದ ಇರತಕ್ಕಂಥ ಅಲ್ಲಿನ ಏನು ಜಲಚರಗಳಿರ್ತಾವಲ್ಲ ಅವಕ್ಕೆ ನೀರು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶ ಅವ್ರದ್ದು. ಸೊ ಇಟ್ ವಿಲ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್. ಓಕೆ, ಎನ್ವಿರಾನ್ಮೆಂಟು, ಅವರ ಒಂದು ಅಗ್ರಿಕಲ್ಚರು, ಓಕೆ, ಮತ್ತು ವಾಟರ್ ಸಪ್ಲೈ ಇವು ಕಡಿಮೆ ಆಗುತ್ತೆ ಗೋವಾಕ್ಕೆ ಅಂಥೇಳಿ ಅವರ ಒಂದು ವಾದ. ಸೊ ಹೀಗೆ ಒಂದು ಬಿಕ್ಕಟ್ಟು ನಡೀತಾ ಇದೆ. ಸೊ ನಾವು ಈ ಇತಿಹಾಸ ನೋಡೋಣ ಇವಾಗ, ಟೈಮ್ ಲೈನ್. ಸೊ ವಾಟ್ ಈಸ್ ದ ಟೈಮ್ ಲೈನ್ ಆಫ್ ದ ಇಶ್ಯೂ? ಓಕೆ, ವಿಲ್ ಸಿ ದ ಟೈಮ್ ಲೈನ್ ನೋಡೋಣ ಇವಾಗ. ಸೊ ಈ ಒಂದು 2002ರಲ್ಲಿ ನಮ್ಮ ರಾಜ್ಯ ಆದಂತಹ ಕರ್ನಾಟಕ ಈ ಒಂದು ಕಳಸ ಮತ್ತು ಬಂಡೂರಿ ಅಂತಕ್ಕಂಥ ಪ್ರಾಜೆಕ್ಟನ್ನು ತೊಗೊಂಬರ್ತಾರೆ. ಓಕೆ, ದಟ್ ಈಸ್
ನಾನು ಹೇಳ್ದಂಗೆ ಟು ಡೈವರ್ಟ್ ವಾಟರ್ ಎಲ್ಲಿಂದ ಫ್ರಮ್ ಮಹದಾಯಿ ರಿವರ್. ಓಕೆ, ಮಹದಾಯಿ ರಿವರ್ ಇಲ್ಲಿಗೆ ಟು ಮಲಪ್ರಭಾ. ಓಕೆ, ಮಲಪ್ರಭಾ ಮಹದಾಯಿಯಿಂದ ನಾವು ಈ ಮಲಪ್ರಭಾ ಏನಿದೆಯಲ್ಲ, ದಿಸ್ ಈಸ್ ದ ಕೃಷ್ಣ ರಿವರ್ನ ಒಂದು ಟ್ರೈಬ್ಯೂಟರಿ. ಇದು ಕೃಷ್ಣ ರಿವರ್ನ ಒಂದು ಉಪನದಿ. ಇದು ಮಲಪ್ರಭಾ, ಇದು ಕೃಷ್ಣ ಹೋಗಿ ಸೇರುತ್ತೆ. ಅದನ್ನು ನೆನ್ಪಿಟ್ಕೋರಿ. ಈ ಮಹದಾಯಿಯಿಂದ ನಾವು ಮಲಪ್ರಭಾ ಹರಿಸಬೇಕು. ಹೆಂಗೆ ಹರಿಸಬೇಕು? ಥ್ರೂ ಕಳಸ ಮತ್ತು ಬಂಡೂರಿ ಅಂತಕ್ಕಂಥ ನಾಲೆ ಪ್ರಾಜೆಕ್ಟ್ ಏನಿದೆಯಲ್ಲ ಅಲ್ಲಿಂದ ಹರಿಸಬೇಕು ಅನ್ನೋ ಉದ್ದೇಶ ನಮ್ಮದು. ಇದು ನಾವು 2002ರಲ್ಲಿ ನಾವು ಇದನ್ನು ಅನೌನ್ಸ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಏನಾಯ್ತು ಅಂದ್ರೆ 2006ರಲ್ಲಿ ಓಕೆ ಗೋವಾ ಏನು ಮಾಡ್ತು ಅಂದರೆ ಇದನ್ನು ಕಂಪ್ಲೇಂಟ್ ಮಾಡೋದು. ಎಲ್ಲಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದರು. ಓಕೆ, ಹಿಂಗೆ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಗೋವಾಕ್ಕೆ ಇದು ಧಕ್ಕೆ ಬರ್ತದೆ, ಅದಕ್ಕೆ ನೀವು ಅಲೌ ಮಾಡಬಾರ್ದು ಅಂತ ಹೇಳಿದರು. ಸೊ ಇಲ್ಲಿ ನೋಡಿ, ಒಂದು ವಿಷಯನ ಅರ್ಥ ಮಾಡ್ಕೋರಿ. ಮಹದಾಯಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರೂ ಸಹಿತ, ಓಕೆ, ಇದರ ಹುಟ್ಟು ಏನಿದೆ ಕರ್ನಾಟಕ, ಆದರೂ ನಾವು ಗೋವಾದ ತಕರಾರನ್ನು ಒಂದು ಮಧ್ಯದಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಯಾಕಂದರೆ ತಿಳ್ಕೊರಿ, ಇದು ಮಹದಾಯಿ ಏನಿದೆಯಲ್ಲ ಅಂತಾರಾಜ್ಯ ನದಿ ಇದು. ಓಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನದಿ ಹರಿತಕ್ಕಂಥ ನದಿ ಏನಿದೆಯಲ್ಲ, ಅಲ್ಲಿ ಕೇವಲ ಒಂದು ರಾಜ್ಯ ಮಾತ್ರ ನಿರ್ಧಾರ ತೊಗೊಳ್ಳೋದಕ್ಕಾಗೋದಿಲ್ಲ. ಡಿಸಿಷನ್ನು ಒಂದೇ ರಾಜ್ಯ ತೊಗೊಳ್ಳೋಕ್ಕಾಗಲ್ಲ, ಅಂತಾರಾಜ್ಯ ನದಿಗಳಿದು. ಓಕೆ, ಸೊ 2 ರಾಜ್ಯ ಮತ್ತು ಕೇಂದ್ರದ ಅಡಿಯಲ್ಲಿ ಬರ್ತದೆ. ಸೊ ಎಲ್ಲರೂ ಸೇರಿ ಅಲ್ಲಿ ನಿರ್ಧಾರವನ್ನು ತೊಗೋಬೇಕಾಗತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ 2010 ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಬಿಕ್ಕಟ್ಟನ್ನು ಪರಿಹಾರ ಮಾಡೋದಕ್ಕೆ ಸೆಂಟ್ರ್ ಏನು ಮಾಡ್ತಂದ್ರೆ ದೇ ಎಸ್ಟಾಬ್ಲಿಷ್ಡ್ ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್. ಓಕೆ, ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಒಂದು ವಿಷಯದಲ್ಲಿ ಹೇಳಿದ್ದೀನಿ. ಓಕೆ, ಅರೆನ್ಯಾಯ ಮಂಡಳಿ ಅಂಥೇಳಿ ಮಹದಾಯಿ ನೀರಿನ ಬಿಕ್ಕಟ್ಟಿನ ಒಂದು ನ್ಯಾಯಮಂಡಳಿಯನ್ನು ಮಾಡ್ತಾರೆ. ಸೊ ಈ ಒಂದು ನ್ಯಾಯಮಂಡಳಿ ಏನಿದೆಯಲ್ಲ, ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1956. ಓಕೆ, ಇದನ್ನು ನೆನ್ಪಿಟ್ಕೋರಿ. ಯಾವ ಒಂದು ಕಾನೂನಡಿ ಈ ಟ್ರೈಬ್ಯುನಲ್ನ ಮಾಡಿರೋ ಅಂತ ಹೇಳಿದ್ರೆ, ಇಟ್ ಈಸ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್, ಅಂತಾರಾಜ್ಯ ನದಿ ನೀರು ವಿವಾದದ ಕಾಯ್ದೆ 1956. ಓಕೆ, 2010ರಲ್ಲಿ ಮಾಡಿದರು. ನೆಕ್ಸ್ಟ್ ಏನಾಯ್ತು ನೋಡ್ರಿ, 2014. ಓಕೆ, 2014ರಿಂದ 16 ಇದರ ಮಧ್ಯೆ ಏನಾಯ್ತಪ್ಪ ಅಂತ ಹೇಳಿದರೆ, ನಮ್ಮ ರಾಜ್ಯ ಕರ್ನಾಟಕ ಏನಿದೆಯಲ್ಲ, ಸೊ ಇದರಲ್ಲಿ ಆ ಪ್ರಾಜೆಕ್ಟ್ನ ಹಾಗೆ ಸಣ್ಣಕ್ಕೆ ಶುರು ಮಾಡಿದ್ರು ಅಲ್ಲಿ. ಓಕೆ, ಅವರು ಸ್ಟಾರ್ಟ್ ಮಾಡಿದರು. ಓಕೆ, ಗೋವಾದ ಚಾಲೆಂಜ್ ಇದ್ರೂ ಕೂಡ ನಾವು ಶುರು ಮಾಡಿದ್ವಿ. ಅವಾಗ ಏನು ಮಾಡ್ತಂದ್ರೆ ಗೋವಾ ಏನಿದೆಯಲ್ಲ, ಸೊ ಇವರು ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ರು. ಓಕೆ, ಈ ಅರೆನ್ಯಾಯಮಂಡಳಿ ಇನ್ನೂ ತೀರ್ಪು ಬಂದಿಲ್ಲ. ಬಟ್ ನಾವಿಲ್ಲಿ ಶುರು ಮಾಡಿದ್ದಕ್ಕೆ ಇವ್ರು ಏನು ಮಾಡಿದ್ರು, ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಿಬಿಟ್ರಿ. ಓಕೆ, ಸೊ ಇದಾದಮೇಲೆ ನಮ್ಮ ರಾಜ್ಯದಲ್ಲಿ ಹಲವಾರು ಹೋರಾಟ ಆಗ್ತಾವೆ, ಪ್ರೊಟೆಸ್ಟ್ಗಳಾಗ್ತಾವೆ. ಓಕೆ, ಸೊ ಹಲವಾರು ವಿವಾದಗಳಾಗ್ತಾವೆ. ಓಕೆ, ಪ್ರೊಟೆಸ್ಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ನೋಡಿರಿ, 2018ರಲ್ಲಿ ಈ ಟ್ರೈಬ್ಯುನಲ್ ವರ್ಡಿಕ್ಟ್ ಬರ್ತೈತಿ. ಇಲ್ಲಿ ಮೇಲ್ಗಡೆ ನೋಡಿದ್ವಲ್ಲ ನಾವು. ಓಕೆ, ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್. ಓಕೆ, ಸೊ ಈ ಟ್ರೈಬ್ಯುನಲ್ ವರ್ಡಿಕ್ಟ್ ಬರುತ್ತೆ. ಇವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಇವರು ಗೋವಾಕ್ಕೆ 24 TMs ನೀರು ಬಿಡಬೇಕು. ಓಕೆ, ಕರ್ನಾಟಕದಿಂದ ಹರಿತಕ್ಕಂಥ ಮಹದಾಯಿನಲ್ಲಿ 24 TMC ಗೋವಾಕ್ಕೆ ಹೋಗಬೇಕು. ಆಮೇಲೆ ಕರ್ನಾಟಕ ಇದರಲ್ಲಿ 13.42 TMC ನೀರನ್ನು ಉಪಯೋಗ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಮಹಾರಾಷ್ಟ್ರ ಇವರು 1.33 TMC ನೀರನ್ನು ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರಿ. ಸೊ ಇಲ್ಲಿ 13.42 TMC ಕರ್ನಾಟಕ ಇತ್ತಲ್ಲ, ಸೊ ಇದನ್ನು ನಾವೀಗ ಕಳಸಾ ಬಂಡೂರಿ ಮೂಲಕ ಮಾಡ್ಕೋಬೋದಾಗಿತ್ತು. ಆದರೂ ಕೂಡ ಇಲ್ಲಿ ನೋಡ್ರಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಈ 13.42 TMC ಒಳಗೆ ನಮ್ಮ ರಾಜ್ಯಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ 5.5 TMC ಏನಿದೆಯಲ್ಲ, ಅದನ್ನು ನೀವು ಕಳಸಾ ಬಂಡೂರಿ ಮೂಲಕ ನೀವು ನೀರನ್ನು ಡೈವರ್ಟ್ ಮಾಡ್ಕೋರಿ ಅಂತ ಹೇಳಿದರು. ಟೋಟಲ್ ಕರ್ನಾಟಕ 13.42, ಬಟ್ ಕಳಸಾ ಬಂಡೂರಿ ಮೂಲಕ 5.5 TMCನ ನೀವು ಡೈವರ್ಟ್ ಮಾಡ್ಕೋಬೋದು ಮಹದಾಯಿಯಿಂದ ಮಲಪ್ರಭೆಗೆ ಅಂತ ಹೇಳಿದರು. ಓಕೆ, ಆದರೆ ಏನು ಮಾಡಿದ್ದು ನೋಡಿರಿ, ಈ ಒಂದು ವರ್ಡಿಕ್ಟನ್ನು ಸಹಿತ ಗೋವಾ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರಿ. ಓಕೆ, ಇವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲೂ ಕೂಡ ಇದನ್ನು ಚಾಲೆಂಜ್ ಮಾಡ್ತಾರೆ. ಓಕೆ, ಸೊ ಹೀಗಾಗಿ ಈ ಬಿಕ್ಕಟ್ಟು ಇವತ್ತಿಗೂ ಸಹಿತ ಇದೆ. ಓಕೆ, ಆ್ಯಂಡ್ ಆ್ಯಕ್ಚುಲಿ 2020ರಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನು ಕೊಡ್ತಾರೆ. ಓಕೆ, ಅಂದ್ರೆ ಕಳಸಾ ಬಂಡೂರಿಯಿಂದ ಎನ್ವಿರಾನ್ಮೆಂಟ್ ಯಾವುದೇ ಧಕ್ಕೆ ಆಗಲ್ಲ ಅಂತಲೂ ಕ್ಲಿಯರೆನ್ಸ್ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟು. ಅಂದರೆ ಕರ್ನಾಟಕ ಪ್ರಾಜೆಕ್ಟ್ ಮಾಡ್ಬೋದು, ಮುಂದುವರಿಸ್ಬೋದು ಅಂತೇಳಿ ಕೊಟ್ಬಿಟ್ರು. ಓಕೆ, ಆದರೆ ಈಗ ಏನಾಗೈತೆ ಅಂತ ಹೇಳಿದ್ರೆ, ಸೊ ಇದು ಇವತ್ತಿಗೂ ಸಹಿತ ಏನಾಗಿದೆ ಅಂದರೆ ಪೊಲಿಟಿಕಲಿ, ಓಕೆ, ರಾಜಕೀಯವಾಗಿ ಈ ಒಂದು ಬಿಕ್ಕಟ್ಟು ಇನ್ನೂ ಇದೆ. ಅದಾದಮೇಲೆ ಲೀಗಲಿ ಕೂಡ ತುಂಬಾ ಸೆನ್ಸಿಟಿವ್. ಓಕೆ, ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ನಾವು ಏನು ಇದಕ್ಕೆ ಅದರ ವಿರುದ್ಧವಾಗಿ ಹೋಗಿ ಏನನ್ನೂ ಮಾಡೋಕ್ಕಾಗೋದಿಲ್ಲ ಪ್ರಾಜೆಕ್ಟ್. ಸೊ ಅದಕ್ಕೆ ಲೀಗಲಿ ಸೆನ್ಸಿಟಿವ್ ಇದೆ, ಮತ್ತು ಇದನ್ನು ರಾಜಕೀಯವಾಗಿಯೂ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಈಗ ನಮ್ಮ ಕರ್ನಾಟಕ ಈ ಒಂದು ಪ್ರಾಜೆಕ್ಟ್ನ ನಾವು ಕೈ ತೊಗೋಬೇಕು, ನಾವು ಮುಂದುವರಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರದಲ್ಲಿ ಇದ್ದೇವೆ. ಆದರೆ ಇವತ್ತಿಗೂ ಸಹಿತ ಗೋವಾದಿಂದ ಇದಕ್ಕೆ ವಿರೋಧ ಇದೆ. ದೇರ್ ಈಸ್ ಅಪೋಸಿಷನ್ ಫ್ರಮ್ ದ ಗೋವಾ. ಓಕೆ, ಸೊ ಇದು ಕಂಪ್ಲೀಟ್ಲಿ ಮಹದಾಯಿ ರಿವರ್ ಅಥವಾ ಮಹದಾಯಿ ರಿವರ್ ಡಿಸ್ಪ್ಯೂಟ್ ಅಥವಾ ಮಹದಾಯಿಯ ನದಿ ನೀರು ಹಂಚಿಕೆಯ ಬಿಕ್ಕಟ್ಟಿನ ಸಂಪೂರ್ಣ ವಿವರ. ಓಕೆ, ಎಲ್ಲರಿಗೂ ಧನ್ಯವಾದ.